अच्छा, मेरी बैंगलोर रील के कमेंट्स पे मैंने बहुत सारी रील्स बना दी हैं, पर एक और यार, एक बात बताओ, तुम हमेशा कहते रहते हो यू नॉट दीज गो बैक। सच में अगर हम सारे उठकर बैंगलोर से चले गए, तुम्हारा शहर ना खाली हो जाएगा। मतलब तुम्हारे सारे पीजी खाली हो जाएंगे पहले तो, ठीक है, जो पैसा तुम कमाते हो वो मिलेगा नहीं। कोरमंगला के सारे क्लब्स खाली हो जाएंगे भाई, जितनी भी सोनी सोनी लड़कियां पंजाबी म्यूजिक पे नाचती है फिर नहीं दिखेंगी वहाँ पर। सोच समझ के बोला करो यार, कहीं तुम्हारी विश पूरी हो गई ना भाई, पूरी रौनक चली जाएगी, सुन्न पै जाएगी। ನಮಸ್ಕಾರ ವೀಕ್ಷಕರೇ, ಉತ್ತರ ಭಾರತದವರಿಂದಲೇ ಬೆಂಗಳೂರಿಗೆ ವರಮಾನ ಇದೆ. ಇವರು ಇಲ್ಲ ಅಂದ್ರೆ ಬೆಂಗಳೂರು ಖಾಲಿಯಾಗಿರುತ್ತೆ ಅಂತ ಸುಗಂಧಾ ಮಿಶ್ರಾ ಎನ್ನುವ ಪರರಾಜ್ಯದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಲು. ಈ ವಿಡಿಯೋ ನೋಡಿದ ಬೆಂಗಳೂರಿನ ಜನತೆ ಆಕ್ರೋಶವನ್ನ ಹೊರಹಾಕಿತ್ತು. ಈಗ ಈ ಬಗ್ಗೆ ನಟಿ ಮಾಳವಿಕಾ ಅವಿನಾಶ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಮನಸೋ ಇಚ್ಛೆ ಬಟ್ಟೆ ಧರಿಸಿ ತುಟಿ ಕಚ್ಚಿ ಮೈ ಕುಣಿಸಿ ಸೆಲೆಬ್ರಿಟಿ ಆಗುವೆ ಎಂದುಕೊಂಡವರಿಗೆ ಎಂತಹ ದಾರಿ ತೋರಿಸುತ್ತಿದ್ದಾರೆ. ಹಾಗಾದ್ರೆ ಆ ಬಗ್ಗೆ ಕಂಪ್ಲೀಟ್ ವಿವರಣೆಯನ್ನ ನೋಡೋಣ. ಸುಗಂಧಾ ಮಿಶ್ರಾ ಎನ್ನುವ ಪರರಾಜ್ಯದ ಹುಡುಗಿಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದನ್ನ ಅಪ್ಲೋಡ್ ಮಾಡಿದ್ಲು. ಉತ್ತರ ಭಾರತದವರೇ ಹೋಗಿ ಅಂತ ಹೇಳ್ತೀರಾ, ಉತ್ತರ ಭಾರತದವರು ಇಲ್ಲ ಅಂದ್ರೆ ಪಿಜಿ ಪಬ್ ಖಾಲಿ ಆಗುತ್ತವೆ, ಅದರಿಂದಲೇ ಬದುಕುತ್ತಿದ್ದೀರಿ, ಆಮೇಲೆ ನಿಮ್ಮ ನಗರ ಖಾಲಿಯಾಗತ್ತೆ ಅಂತ ವಿಡಿಯೋ ಮಾಡಿದ್ಲು. ಇದನ್ನ ಸೆಲೆಬ್ರಿಟಿಗಳು ವಿರೋಧಿಸಿದ್ರು. ಈ ಬಗ್ಗೆ ನಟಿ ಮಾಳವಿಕಾ ಅವಿನಾಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮಾಳವಿಕಾ ಅವಿನಾಶ್ ಅವರ ಪೋಸ್ಟ್ ಏನು ಅಂತ ನೋಡೋದಾದ್ರೆ, ಉತ್ತರ ಭಾರತೀಯರು ಇಲ್ಲ ಅಂದ್ರೆ ಪಿಜಿ ಮತ್ತು ಪಬ್ಗಳು ಖಾಲಿಯಾಗಿರುತ್ತದೆ, ನಮ್ಮಿಂದಾನೆ ನಿಮಗೆ ವರಮಾನ, ನಾವಿಲ್ಲ ಅಂದ್ರೆ ಬೆಂಗಳೂರು ನಿಶಬ್ದವಾಗಿರುತ್ತದೆ ಅಂತ ಒಬ್ಬಾಕೆ ಬೊಬ್ಬೆ ಹೊಡೆಯುತ್ತಿದ್ದುದನ್ನ ನೋಡಿದೆ. ಎಂತ ದುರಾದೃಷ್ಟ ನೋಡಿ, ಬೆಂಗಳೂರಿಗೆ ಅಂತ ಒಂದು ಆತ್ಮ ಅಸ್ತಿತ್ವ ಎರಡೂ ಇದೆ. ಅದು ಬರಿಯ ಪಬ್ಬಿಗೆ ಪಿಜಿಗೆ ಸೀಮಿತ ಎಂದುಕೊಳ್ಳುವವರನ್ನ ಕಂಡು ಮರುಕ ಬರುತ್ತದೆ. ಬಂದಲ್ಲಿ ಸ್ಥಳೀಯರೊಂದಿಗೆ ಬೆರೆತು ಗೌರವದಿಂದ ಬದುಕುವುದನ್ನ ಬಿಟ್ಟು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಎಂಬ ಹೊಸ ಬಗೆಯ ಜನ ಜನಿಸಿರೋದು ಮಾನವ ಸಮಾಜಕ್ಕೆ ದೊರಕಿರುವ ಮತ್ತೊಂದು ಆಯಾಮ. ಅವರು ಅಡುಗೆಯ ಬಗೆ, ಬಟ್ಟೆಯ ಬಗೆ, ಒಡವೆಯ ಬಗೆ, ಬೇರೆ ಬೇರೆ ವಸ್ತುಗಳ ಬಗೆ, ಕಸದಿಂದ ರಸ, ಆರೋಗ್ಯಕ್ಕೆ ಸಲಹೆ, ಟೆಕ್ನಾಲಜಿಗಳು, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾವನ್ನೇ ಹೇಗೆ ಇನ್ನಷ್ಟು ಸಮರ್ಥವಾಗಿ ಬಳಸುವುದು, ಹೀಗೆ ಮತ್ತು ಹಲವು ಬಗೆಯ ವಿಚಾರವನ್ನ ತಿಳಿಸೋದು ತುಂಬಾ ಸೂಕ್ತ ಮತ್ತು ನಮ್ಮ ಬದುಕಿಗೆ ಉಪಯುಕ್ತ. ಆದರೆ ಕೆಲವು ತರುಣಿಯರು ಯಾವುದೋ ಒಂದು ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡುವುದನ್ನೇ ತಮ್ಮ ಪುಟಗಳಲ್ಲಿ ಸದಾ ಸರ್ವದಾ ಹಾಕಿಕೊಳ್ತಾರಲ್ಲ, ಇವರನ್ನ ಕಂಡ್ರೆ ನನಗೆ ಮರುಕ ಮತ್ತು ಆಶ್ಚರ್ಯ ಒಟ್ಟೊಟ್ಟಿಗೆ ಆಗುತ್ತೆ. ಇದೆಂತಹ ವೃತ್ತಿ? ಕಲಾವಿದರಲ್ಲ ಎಂದು ಸಿನಿಮಾ ಟಿವಿಗಳಲ್ಲಿ ಅಭಿನಯಿಸಿಲ್ಲ ಅಥವಾ ಯಾವುದೋ ಒಂದೆರಡು ರಿಯಾಲಿಟಿ ಶೋಗಳಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತಾನೆ ತಲೆ ತೋರಿಸುವುದು, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವುದು, ಮತ್ತದೇ ಸಿನಿಮಾ ಹಾಡುಗಳಿಗೆ ಮೈ ಕುಣಿಸುವುದು. ಹೋಗ್ಲಿ, ಯಾವುದೋ ಪ್ರಭುದೇವರಂತೆಯೋ ಮಾಧುರಿಯಂತೆಯೋ ಒಳ್ಳೆಯ ಡ್ಯಾನ್ಸ್ ಆದ್ರೂ ಮಾಡ್ತಾರಾ? ಇಲ್ಲ, ಕ್ಯಾಮ್ರಾವನ್ನ ಅತ್ಯಂತ ಸಮೀಪದಲ್ಲಿ ಇಟ್ಕೊಂಡು ಪುರುಷರನ್ನ ಪ್ರಚೋದಿಸುವ ರೀತಿಯಲ್ಲಿ ಮೈಕೈಯಾಡಿಸುವುದು, ಮುಖಭಾವನೆ ಮಾಡುವುದು ಯಾವ ಪುರುಷಾರ್ಥಕ್ಕಾಗಿ ಎಂಬುದು ನನ್ನಲ್ಲಿ ಮೂಡುವ ಪ್ರಶ್ನೆ. ಕೆಳಗೆ ಅದೇ ಪುರುಷರು ನೋಡುವಷ್ಟು ಸಲ ನೋಡಿ ಅಶ್ಲೀಲ ಕಮೆಂಟುಗಳನ್ನ ಮಾಡ್ತಾರೆ. ಆ ಕಮೆಂಟ್ ಮಾಡುವ ಯಾರು ಇಂತಹವರಿಗೆ ಪರಿಚಿತರಿರಲು ಸಾಧ್ಯವಿಲ್ಲ. 1 ಲಕ್ಷ ಲೈಕ್ ಪಡೆಯುವುದರಿಂದ ಏನು ಲಾಭ? ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಲೈಕ್ಸ್ ಅನ್ನ ಮಾನಿಟೈಸ್ ಮಾಡಲಾಗುತ್ತದೆಯಾ? ಆಗುತ್ತದೆ ಅಂತಾನೆ ಇಟ್ಕೊಳ್ಳೋಣ. ಎಷ್ಟು ದಿನ ಇಂತಹವರ ಭವಿಷ್ಯವಾದ್ರೂ ಏನು? ಎಷ್ಟು ವರ್ಷ ಜನ ನಿಮ್ಮದೇ ರೀಲ್ಸ್ ಅನ್ನ ನೋಡ್ತಾರೆ? ಕಷ್ಟಪಟ್ಟು ಆಕ್ಟ್ ಮಾಡುವ ಹೀರೋಯಿನ್ಗಳೇ 4 ರಿಂದ 5 ಸಿನಿಮಾಗಳಾದ ಮೇಲೆ ಕಾಣಿಯಾಗ್ಬಿಡ್ತಾರೆ. ಇನ್ನು ಇವರ ಕತೆ ಏನು? ಇಂಥವರು ಮದುವೆಯಾಗುವುದು, ವಿಚ್ಛೇದನ ಮಾಡಿಕೊಳ್ಳುವುದು ಎಲ್ಲವೂ ಸೋಷಿಯಲ್ ಮೀಡಿಯಾ ಬ್ರೇಕಿಂಗ್ ನ್ಯೂಸ್. ಬಟ್ ಬಿಯಾಂಡ್ ದಟ್ ವಾಟ್? ಹೋಗಲಿ, ಗಳಿಸಿದ ಜನಪ್ರಿಯತೆಯನ್ನ ಸಿನಿಮಾ ಅಥವಾ ಟಿವಿ ಅಭಿನಯದ ಮೂಲಕ ಅಧಿಕೃತವಾಗಿಸಿಕೊಳ್ಳಬಹುದಲ್ಲ. ಅಲ್ಲಿ ಕಷ್ಟ ಪಡಬೇಕು, ಅವಕಾಶಕ್ಕಾಗಿ ಕಾಯ್ಬೇಕು, ಜನರಿಗೆ ಇಷ್ಟವಾಗಬೇಕು. ಇಲ್ಲಿ ಅದ್ಯಾವುದೂ ಇಲ್ವಲ್ಲ. ಮನಸ್ಸೋ ಇಚ್ಛೆ ಬಟ್ಟೆ ಧರಿಸಿ ತುಟಿ ಕಚ್ಚಿ ಮೈ ಕುಣಿಸುವುದು, ತಾನೂ ಹೀಗೆ ಸೆಲೆಬ್ರಿಟಿ ಆಗ್ಬಿಡ್ತೇನೆ ಎಂದುಕೊಳ್ಳುವ ಮನೆಯಲ್ಲಿನ ಹೆಣ್ಣು ಮಕ್ಕಳಿಗೆ ಇಂಥವರು ಎಂತ ದಾರಿ ತೋರಿಸ್ತಿದ್ದಾರೆ?
ಸಾಕು ಮಕ್ಕಳೇ, ಯಾರೋ ಗುರುತು ಪರಿಚಯವಿಲ್ಲದವರ ಲೈಕ್ಸ್ಗಾಗಿ ನಿಮ್ಮ ಭವಿಷ್ಯಗಳನ್ನ ನೀವೇ ಚಿವಿಟಿಕೊಳ್ಬೇಡಿ. ನಿಮ್ಮ ಅಪ್ಪ ಅಮ್ಮ ಹೇಳುವ ಮಾತನ್ನ ಕೇಳಿ. ಲರ್ನ್ ಟು ಸ್ಟಾರ್ಟ್ ಲಿವಿಂಗ್ ಇನ್ ದ ರಿಯಲ್ ವರ್ಲ್ಡ್. ವರ್ಚುವಲ್ ವರ್ಲ್ಡ್ ಇಸ್ ಆಫ್ಟರ್ ಆಲ್ ವರ್ಚುವಲ್. ಇದು ನಟಿ ಮಾಳವಿಕಾ ಅವರ ಮಾತಾದರೆ ಇನ್ನು ಹಲವಾರು ನಟ ನಟಿಯರು ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಉದ್ಯಾನ ನಗರಿ ಬೆಂಗಳೂರು ಐಟಿ ಸಿಟಿಯಾಗಿ ಬೆಳೆದ ಬಳಿಕವಂತೂ ವಲಸಿಗರ ಬೀಡಾಗಿದೆ. ರಾಜ್ಯದ ಮೂಲೆ ಮೂಲೆಯ ಜನರು ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿನ ಹಾದಿ ಹಿಡಿಯುತ್ತಿದ್ದರೆ ಉತ್ತರದ ತುತ್ತ ತುದಿಯಿಂದ ದಕ್ಷಿಣದ ತುತ್ತ ತುದಿಯವರೆಗೆ ಎಲ್ಲಾ ರಾಜ್ಯಗಳಿಂದಲೂ ಜನರು ಇಲ್ಲಿಗೆ ದಾಂಗುಡಿ ಇಡುತ್ತಿದ್ದಾರೆ. ಐಟಿಯಿಂದ ಹಿಡಿದು ಸ್ವಚ್ಛತಾ ಕೆಲಸದ ಹೊರಗಿನ ಕೆಲಸಗಳಲ್ಲಿಯೂ ಅನ್ಯ ರಾಜ್ಯದವರೇ ತುಂಬಿಕೊಳ್ತಿದ್ದಾರೆ. ಭಾರತದಂತಹ ಪ್ರಜಾಪ್ರಭುತ್ವದ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ವಲಸೆ ಹೊಸತೇನಲ್ಲ, ಅದು ತಪ್ಪೂ ಅಲ್ಲ. ಆದರೆ ಯಾವುದೇ ಸ್ಥಳ, ರಾಜ್ಯ ಅಥವಾ ದೇಶಕ್ಕೆ ಹೋದಾಗ ಅಲ್ಲಿನ ಸಂಸ್ಕೃತಿ, ಭಾಷೆ, ಪರಂಪರೆ, ಕಾನೂನು ಹಾಗೂ ಕ್ರಮಗಳನ್ನ ಪಾಲಿಸಬೇಕಾಗಿರುವುದು ಅವರ ಕರ್ತವ್ಯ. ಅದು ಬೆಂಗಳೂರಿನ ವಿಚಾರದಲ್ಲಿ ಆಗುತ್ತಿದೆಯೇ ಎನ್ನುವುದು ಪ್ರಶ್ನೆಯಾಗಿದೆ. ತಮ್ಮ ಊರಲ್ಲಿ ಅವಕಾಶಗಳಿಲ್ಲದೆ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬರುತ್ತಿರುವ ವಲಸಿಗರು, ಮುಖ್ಯವಾಗಿ ಉತ್ತರ ಭಾರತೀಯರು, ಇಲ್ಲಿನ ಭಾಷೆ, ನಿಯಮ ಮತ್ತು ಸಂಸ್ಕೃತಿಯನ್ನ ಎಷ್ಟರ ಮಟ್ಟಿಗೆ ಗೌರವಿಸುತ್ತಾರೆ. ಸಾಮಾಜಿಕ ಜಾಲತಾಣಗಳನ್ನ ಹೊಕ್ಕು ನೋಡಿದ್ರೆ ಇಲ್ಲಿನ ನೀರು ಕುಡಿದು ಸವಲತ್ತುಗಳನ್ನ ಆನಂದಿಸುವ ಜನರು ಬೆಂಗಳೂರು ಮತ್ತು ಇಲ್ಲಿನ ಜನರ ಬಗ್ಗೆ ಕೀಳು ಮಟ್ಟದ ಭಾಷೆ ಬಳಸುವುದನ್ನ ಕಾಣಿಸುತ್ತದೆ. ಬೆಂಗಳೂರು ಬೆಳೆದಿದ್ದೇ ತಮ್ಮಿಂದ ಎಂಬ ಭಾವನೆ ಅನೇಕರಲ್ಲಿದೆ. ನಾವಿಲ್ಲದೆ ಬೆಂಗಳೂರಲ್ಲಿ ಏನೂ ಇಲ್ಲ ಎಂದು ವಾದಿಸುತ್ತಾರೆ. ಇದೇ ರೀತಿ ಉತ್ತರ ಭಾರತೀಯೊಬ್ಬಳ ವಿಡಿಯೋ ವೈರಲ್ ಆಗಿದೆ. ನಾವು ಉತ್ತರ ಭಾರತೀಯರು ಬೆಂಗಳೂರನ್ನ ತೊರೆದರೆ ನೋಡಿ ಏನಾಗುತ್ತದೆ ಎಂಬಂತೆ ನಾಲಿಗೆ ಹರಿಬಿಟ್ಟಿದ್ದಾಳೆ. ಈ ವಿಡಿಯೋ ವೈರಲ್ ಆಗಿದ್ದು ಕನ್ನಡದ ಸೆಲೆಬ್ರಿಟಿಗಳು ಆಕೆಗೆ ಚೀಮಾರಿ ಹಾಕಿದ್ದಾರೆ. ನೀವು ಏನೇ ರೀಲ್ ಮಾಡಿದ್ರೂ ಕನ್ನಡ ಕಲಿಯಿರಿ ಎಂದು ಕಮೆಂಟ್ ಬರುತ್ತದೆ. ಕನ್ನಡ ಕಲಿತರೆ ಎಲ್ಲ ಸಮಸ್ಯೆ ಪರಿಹಾರವಾಗುತ್ತದೆ. ನಾನು ನೀರಿನ ಸಮಸ್ಯೆ ಬಗ್ಗೆ ರೀಲ್ ಮಾಡಿದರೆ ಕನ್ನಡ ಕಲಿಯಿರಿ, ನಿಮ್ಮ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಒಬ್ಬ ಹೇಳುತ್ತಾನೆ. ಹೀಗೆಲ್ಲ ಆಗುವುದಿಲ್ಲ. ನಮಗೆ ಇಂಗ್ಲಿಷ್ ಕಲಿಯಲು 20 ವರ್ಷ ಬೇಕಾಗಿದೆ. ಕನ್ನಡ ಕಲಿಯಲು ಇಷ್ಟವಿದೆ. ಬೆಂಗಳೂರಲ್ಲಿ ಜೀವನ ಪರ್ಯಂತ ಇರಲು ಬಯಸಿದ್ದೇನೆ. ಆದರೆ ಸ್ವಲ್ಪ ಸ್ವಲ್ಪ ಬರುತ್ತದೆ. ಒಂದೇ ಸಲಕ್ಕೆ ಕಲಿಯಲು ಆಗುವುದಿಲ್ಲ ಎಂದು ಹೇಳಿದ್ದಾಳೆ. ಸುಗಂಧ ಶರ್ಮಾ ಎಂಬ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ 16,000 ಫಾಲೋವರ್ಸ್ ಗಳನ್ನ ಹೊಂದಿದ್ದು, ಈಕೆಯ ಬಹುತೇಕ ವಿಡಿಯೋಗಳು ಬೆಂಗಳೂರಿನ ಕುರಿತಾಗಿದೆ. ನಗರದ ಬಗ್ಗೆ ಕೆಲವು ಒಳ್ಳೆಯ ವಿಡಿಯೋಗಳನ್ನ ಮಾಡಿದ್ದರೂ ಇಲ್ಲಿನ ಭಾಷೆ ಮತ್ತು ಜನರ ಬಗ್ಗೆ ವ್ಯಂಗ್ಯವಾಡುವ ರೀಲ್ಸ್ಗಳೇ ಜಾಸ್ತಿ. ತನ್ನ ವಿಡಿಯೋಗೆ ವ್ಯೂಸ್ ಹೆಚ್ಚಲೆಂದೇ ಆಕೆ ಬೆಂಗಳೂರು ಅಥವಾ ಕನ್ನಡ ಎಂಬ ಪದವನ್ನ ತನ್ನ ರೀಲ್ಸ್ನಲ್ಲಿ ಶೀರ್ಷಿಕೆಯಾಗಿ ಬಳಸ್ತಿದ್ದಾಳೆ. ಅದೇನೇ ಬಡಬಡಿಸಿದ್ದರೂ ನಾನು ಬೆಂಗಳೂರನ್ನ ಪ್ರೀತಿಸುತ್ತೇನೆ ಎಂದು ಕನ್ನಡದಲ್ಲಿ ಹೇಳಿದ್ದಾಳೆ. ನನ್ನ ತಮಾಷೆಯ ಲಘು ವಿಡಿಯೋದಲ್ಲಿ ಅನೇಕರು ಕೆಟ್ಟ ಕಮೆಂಟ್ಗಳನ್ನ, ದ್ವೇಷದ ಕಮೆಂಟ್ಗಳನ್ನ ಮಾಡಿದ್ದಾರೆ. ನನ್ನ ವಿಡಿಯೋ ಶೇರ್ ಮಾಡಿ ದ್ವೇಷ ಹರಿದ್ದಾರೆ. ನಾನೊಬ್ಬಳು ಟ್ರಾವೆಲರ್. ಯಾವ ಊರಿಗೆ ಹೋದರೂ ಅಲ್ಲಿನ ಸಂಸ್ಕೃತಿ ಕಲಿಯಲು ಪ್ರಯತ್ನಿಸುತ್ತೇನೆ. ಕನ್ನಡ ಕಲಿಯಲು ಪ್ರಯತ್ನಿಸುತ್ತಿದ್ದೇನೆ. ಇಲ್ಲಿನ ಊರು, ರಾಜ್ಯ ಮತ್ತು ದೇಶದ ಎಲ್ಲಾ ಭಾಗಗಳನ್ನ ಗೌರವಿಸುತ್ತೇನೆ. ಎಲ್ಲರಿಗೂ ತೆರೆದ ಮನಸ್ಸು ಇರಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲವೂ ಭಾರತದ್ದೇ ಭಾಗ. ನಾವು ಯಾವುದೇ ರೀಲ್ಸ್ನಲ್ಲಿ ದೇಶವನ್ನ ವಿಭಜಿಸುವ ಬಗ್ಗೆ ಮಾತನಾಡಿಲ್ಲ ಎಂದು ಹೇಳಿದ್ದಾಳೆ. ಸೆಲೆಬ್ರಿಟಿಗಳ ಕ್ಲಾಸ್. ಉತ್ತರ ಭಾರತದವರಿಂದಲೇ ಬೆಂಗಳೂರು ಇರುವುದು ಎಂಬ ರೀತಿ ಮಾತನಾಡಿದ ಮಹಿಳೆಗೆ ಕನ್ನಡಿಗರು ಪಾಠ ಕಲಿಸಿದ್ದಾರೆ. ದಯವಿಟ್ಟು ಹೋಗಿ ಎಂದು ಬಿಗ್ ಬಾಸ್ ವಿಜೇತ ಚಂದನ್ ಶೆಟ್ಟಿ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಿಮಗೆ ತಾನೇ ಬೆಂಗಳೂರು ಬೇಕಾಗಿರುವುದು. ನೀವು ಬೆಂಗಳೂರನ್ನ ತೊರೆದರೆ ನಮ್ಮ ಊರಿಗೆ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಆದರೆ ನಮಗೆ ಗೊತ್ತಿರುವ ವಾಸ್ತವವೆಂದರೆ ನೀವು ಬೆಂಗಳೂರನ್ನ ತೊರೆಯಲು ಸಾಧ್ಯವಿಲ್ಲ ಎಂದು ನಟಿ ನಿರೂಪಕಿ ಅನುಪಮಾ ಗೌಡ ಲೇವಡಿ ಮಾಡಿದ್ದಾರೆ. ಹಾಗಾದ್ರೆ ನೀವು ಎಲ್ಲಿಗೆ ಹೋಗ್ತೀರಿ? ಉತ್ತರ ಪ್ರದೇಶ, ಬಿಹಾರ ಅಥವಾ ಇತರೆ ಕಡೆ ಅಲ್ಲವೇ? ನಿಮ್ಮಂತಹ ಮನೋಭಾವದ ಜನರಿಗೆ ಅಂತಹ ರಾಜ್ಯಗಳೇ ಸರಿ. ಉತ್ತರ ಭಾರತೀಯರ ವಿರುದ್ಧ ದ್ವೇಷವೇನಿಲ್ಲ. ಆ ರಾಜ್ಯಗಳ ಅನೇಕರು ನನ್ನ ಸ್ನೇಹಿತರಿದ್ದಾರೆ. ಆದರೆ ಆ ರಾಜ್ಯಗಳು ನಿಮಗೆ ಸೂಕ್ತವಲ್ಲದ ಕಾರಣದಿಂದಷ್ಟೇ ನೀವು ಇಲ್ಲಿಗೆ ಬಂದಿದ್ದೀರಿ. ನಿರುದ್ಯೋಗಿತನಕ್ಕೆ ವಾಪಸ್ ಹೊರಡಿ ಎಂದು ನಿರ್ದೇಶಕ KM ಚೈತನ್ಯ ಚಾಟಿ ಬೀಸಿದ್ದಾರೆ. ನಿಮ್ಮಿಂದ ಸಾಧ್ಯವಾದರೆ ನಿಜಕ್ಕೂ ಹೋಗಿ. ಕಡೆ ಪಕ್ಷ ಒಂದು ಪ್ರಯೋಗವಾಗಿ ಆಮೇಲೆ ಬೆಂಗಳೂರು ಹೇಗೆ ಖಾಲಿಯಾಗುತ್ತದೆ ಎಂದು ನೋಡೋಣ. ಈ ಖಾಲಿತನದೊಂದಿಗೆ ಹಾಗೂ ನೃತ್ಯಪಟು